ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಜರ್ದೋಸಿನ ಯಾವ ರೀತಿ ಸ್ಟಿಚ್ ಮಾಡೋದು ಆರಿ ನೀಡಲಲ್ಲಿ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ನಾವು ಯಾವ ರೀತಿ ಜರ್ದೋಸಿನ ಆರಿ ನೀಡಲಲ್ಲಿ ಸ್ಟಿಚ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಇದಕ್ಕೆ ನಾನು ಜರ್ದೋಸಿ ನೀಡಲ್ ತೊಗೊಂಡಿದ್ದೀನಿ. ಜರ್ದೋಸಿ ನೀಡಲ್ ಅಂತಲೂ ಹೇಳ್ಬೋದು, ಇದು ಬೀಡ್ಸ್ ನೀಡಲ್ ಸಣ್ಣದಾಗಿದೆ. ಸೊ ಇದರಲ್ಲಿ ನಾವು ಯಾವ ಥರ ಜರ್ದೋಸಿ ಕೂಡ ಸ್ಟಿಚ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ನಾನು 3 ಥರ ಜರ್ದೋಸಿ ತೊಗೊಂಡಿದ್ದೀನಿ. ಇದು ಸಿಲ್ವರ್ ಕಲರ್ ಜರ್ದೋಸಿ, ಇದು ಗೋಲ್ಡನ್ ಕಲರ್, ಅದಾದಮೇಲೆ ನಾನಿಲ್ಲಿ ತಿನ್ ಜರ್ದೋಸಿ ತೊಗೊಂಡಿದ್ದೀನಿ. ತುಂಬ ಸಣ್ಣದಾಗಿರುತ್ತಲ್ಲ, ಜಾದಿ ಅಂತ ಹೇಳ್ತೀವಲ್ಲ ಆ ಜರ್ದೋಸಿ. ಇದೆಲ್ಲನೂ ನಾನು 1 ಇಂಚು 1.5 ಇಂಚಷ್ಟು ಮೆಷರ್ಮೆಂಟಲ್ಲಿ ಕಟ್ ಮಾಡಿದ್ದೀನಿ. ಸುಮ್ಮನೆ ಹಾಗೆ ಅಪ್ರಾಕ್ಸಿಮೇಟಾಗಿ ಕಟ್ ಮಾಡಿದ್ದೀನಿ. ನಾವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಬೇರೆ ಸ್ಟಿಚಸ್ಗೆಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ವಿ. ಸೊ ಇದು ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗ್ತಿತ್ತು ಈ ಥರ ಚಿಕ್ಕದಾಗಿದ್ದಾಗ. ಬಟ್ ಇವಾಗ ನಾವು ಈ ಥರ ಲಾಂಗಾಗಿ ಜರ್ದೋಸಿನ ಕಟ್ ಮಾಡಿಕೊಂಡಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಫಸ್ಟ್ ಇದನ್ನು ನಾವು ಯಾವಾಗಲೇ ಆಗಲಿ ನೀವು ಹೊಸ್ದಾಗಿ ಕಲಿಬೇಕಾದ್ರೆ ಜರ್ದೋಸಿನ 1/2 ಇಂಚ್ ಇಲ್ಲ 1 ಇಂಚ್ ಅಷ್ಟೇ ಸಾಕು, ಅಷ್ಟೇ ಕಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ನಾನು ಕಾಟನ್ ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಈ ರೀತಿ ನೀವು ಜರ್ದೋಸಿ ಅಂದರೆ ಎಷ್ಟು ದೊಡ್ಡ ಉದ್ದ ಕಟ್ ಮಾಡಿರ್ತೀರೋ ಅಷ್ಟೂ ಈ ಥರ ನೀಡಲ್ಗೆ, ಅಂದರೆ ಆ ಒಂದು ಪೀಸ್ನ ಪೂರ್ತಿ ಈ ಥರ ನೀವು ನೀಡಲ್ಗೆ ಹಾಕೋಬೇಕು. ಇಲ್ಲಿ ನಾನು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಈ ಥರ ನೋಡಿ, ಇದು 1.5 ಇಂಚ್ 1/4 ಇಂಚ್ ಅಷ್ಟಿದೆ ಇದ್ರದ್ದು ಲೆಂತ್. ಇದು ಬಂದು ನಾರ್ಮಲಾಗಿ ನಾವು ಯಾವ ರೀತಿ ಚೈನ್ ಸ್ಟಿಚ್ ಹಾಕ್ತೀವೋ ಅದೇ ಥರ ಚೈನ್ ಸ್ಟಿಚ್ ಹಾಕೋ ಥರನೇ. ಬಟ್ ಏನಂದರೆ ನಮಗೆ ಜರ್ದೋಸಿನ ನಾವು ಈ ಥರ ಇದ್ರೊಳಗಡೆ ದಾರದೊಳಗಡೆ ಹಾಕೋದ್ರಿಂದ ನಮಗೆ ದಾರ ಮೂಮೆಂಟು ಗೊತ್ತಾಗಲ್ಲ. ನೀಡಲ್ನ ರೊಟೇಟ್ ಮಾಡೋದು ಸ್ವಲ್ಪ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇವಾಗ ಈ ಥರ ಜರ್ದೋಸಿನ ಇದ್ರೊಳಗಡೆಗೆ ಹಾಕಬೇಕು. ಹಾಕಿ ಹಾಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ನೀವು ಇದಕ್ಕೆ ಗ್ಯಾಪ್ ಕೊಟ್ಬಿಟ್ರೆ ನೀವು ಸ್ಟಿಚ್ ಮಾಡೋದು ದಾರ ಬಿಚ್ಕೊಂಬರುತ್ತೆ. ಗ್ಯಾಪ್ ಕೊಡ್ದಂಗೆ ನೀವು ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ, ಇದು ಕಂಟಿನ್ಯೂಸ್ ಆಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಹೀಗೆ ಮತ್ತೆ ಈ ಕಲರಲ್ಲೂ ತೋರಿಸ್ತೀನಿ, ಗೋಲ್ಡನ್ ಕಲರಲ್ಲಿ. ಇದರಲ್ಲಿ ಮೇಯ್ನಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋವಂಥದ್ದು ನೀಡಲ್ನ ರೊಟೇಟ್ ಮಾಡೋದು. ಕರೆಕ್ಟಾಗಿ ನಾವು ಒಂದ್ಸಲ ಈಗ ಚುಚ್ಚಿ ದಾರ ತೆಗೆದ ತಕ್ಷಣ ಹೀಗೆ ರೊಟೇಟ್ ಮಾಡಿ ಹೀಗೆ ಇಮಿಡಿಯೇಟಾಗಿ ಫ್ರಂಟಿಗೆ ಟರ್ನ್ ಮಾಡಿಬಿಡಬೇಕು. ಟರ್ನ್ ಮಾಡಿಲ್ಲ ಅಂತಂದರೆ ದಾರ ಬಿಚ್ಕೊಳ್ತಾ ಇರುತ್ತೆ. ನೋಡಿ, ಈ ಥರ ನಾನು ಜರ್ದೋಸಿನ ನೀಡಲ್ಗೆ ಹಾಕ್ಕೊಂಡು, ನೀವು ಯಾವಾಗಲೇ ಆಗಲಿ ಜರ್ದೋಸಿನ ಥ್ರೆಡ್ ಒಳಗಡೆ ಹಾಕಬೇಕಾದ್ರೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಬೆಂಡ್ ಮಾಡಬೇಡಿ. ಈ ರೀತಿ ಹಾಕಿಬಿಟ್ಟು ಹೀಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ನಾರ್ಮಲ್ ಚೈನ್ ಸ್ಟಿಚ್ಚೇನೆ. ನಿಮಗೆ ಹತ್ತತ್ರ ಹಾಕೋದು ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ದೂರ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟ್ ಏನಂದರೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟಿಚ್ಚು, ತುಂಬಾ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ದಾರ ಎಲ್ಲ ಬಿಚ್ಕೊಂಡಾಗ ಏನಪ್ಪ ಇದು ಈ ಥರ ಬಿಚ್ಕೊಳ್ತಾ ಇದೆ ಅಂತ. ಸೊ ನೀವು ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಬೇಡಿ, ಪ್ರಾಕ್ಟೀಸ್ ಮಾಡಲೇಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಇಷ್ಟೇ, ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡಿ ಮುಗಿಸಿದ್ದೀನಿ. ಈಗ ಇಲ್ಲಿ ಮುಗಿದ ತಕ್ಷಣ ನೀವು ಇಲ್ಲಿ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನೇ ನಾವು ಜಿಗ್ಜಾಗ್ ಶೇಪಲ್ಲಿ ಸ್ಟಿಚ್ ಮಾಡಿ ನೋಡೋಣ. ಅಂದರೆ ಕರ್ವ್ ಶೇಪಲ್ಲಿ ಬಂದಾಗ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಇಲ್ಲಿ ಕೋರ ತೊಗೊಂಡಿದ್ದೀನಿ. ಮೊದಲು ನಕ್ಷಿನಲ್ಲಿ ಸ್ಟಿಚ್ ಮಾಡಿದ್ದೆ, ಇವಾಗ ನಾವು ಕೋರನಲ್ಲಿ ಸ್ಟಿಚ್ ಮಾಡೋಣ. ಇದು ಕೂಡ ಸೇಮ್ ಮೆಥಡ್, ಬಟ್ ಇದರಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಿಚಸ್ನ ಪಕ್ಕದಲ್ಲಿ ಹಾಕ್ತಾ ಹೋಗಬೇಕಾಗತ್ತೆ.
ನಾವು ದೂರ ದೂರ ಹಾಕ್ಬಿಟ್ರೆ ನಮ್ಗೆ ಆ ಶೇಪ್ ಬಂದು ನೀಟಾಗಿ ಬರಲ್ಲ. ಆದ್ದರಿಂದ ಆ ಕರ್ವ್ ನಮ್ಗೆ ನೀಟಾಗಿ ಬರಬೇಕು ಅಂದರೆ ಅದ್ರ ಮೇಲೆ ನಾವು ನೀಟಾಗಿ ಫಾಲೋ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗಬೇಕು. ಮತ್ತು ಜರ್ದೋಸಿಗೆ ಸಿಗಾಕೊಂಡಾಗ ತುಂಬ ಜೋರಾಗಿ ಇಟ್ಕೊಂಡು ಇಳಿಯೋಕ್ಕೆ ಹೋಗಬೇಡಿ. ಹಂಗೆ ನೀವು ಪುಲ್ ಮಾಡಿದಾಗ ಏನಾಗುತ್ತೆ, ಒಂದು ದಾರ ಕಟ್ಟಾಗುತ್ತೆ ಇಲ್ಲ ನೀಡಲ್ ಕಟ್ಟಾಗುತ್ತೆ. ತುಂಬ ದೂರ ದೂರ ಸ್ಟಿಚಸ್ ಹಾಕಿದ್ರೆ ದಾರ ಬಿಚ್ಕೋಬೋದು. ಅದಕ್ಕೆ ಸ್ವಲ್ಪ ಹತ್ತತ್ರನೇ ಸ್ಟಿಚಸ್ ಹಾಕ್ತಾ ಹೋಗಿ. ಈ ರೀತಿ ಹಾಕಿದಾಗ ಶೇಪ್ ನೀಟಾಗಿ ನಮಗೆ ಬರುತ್ತೆ. ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿ ನಾವು ಸ್ಟಿಚ್ ಮಾಡಿಬಿಡ್ಬೋದು ಜರ್ದೋಸಿನ. ತುಂಬ ಈಸಿ ಅಂದರೆ ಈಸಿ. ಇದು ನಿಮ್ಗೆ ಯಾವಾಗ ಕಷ್ಟ ಆಗ್ಬೋದು ಅಂತಂದರೆ ಜಾದಿನಲ್ಲಿ ಮಾಡಬೇಕಾದ್ರೆ, ತಿನ್ ಜರ್ದೋಸಿನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಆ ಟೈಮಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ, ಅದು ಕೂಡ ಈಸಿ ಆಗಿಬಿಡತ್ತೆ. ಇಲ್ಲಿ ನೋಡ್ಬೋದು ನಾನು 2 ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಈ ಲೀಫ್ ಶೇಪಲ್ಲಿ ಇರೋದನ್ನು ನಾನು ತಿನ್ ಜರ್ದೋಸಿನಲ್ಲಿ ಅಂದರೆ ಜಾದಿನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ. ನಾನು ಸ್ಟಿಚಸ್ನ ತುಂಬ ಹತ್ತತ್ರ ಹಾಕಿದ್ದೀನಿ. ನಮ್ಗೆ ಆ ಶೇಪ್ ಬರಬೇಕಾದ್ರೆ ತುಂಬ ಹತ್ತತ್ರ ಹಾಕಬೇಕು. ನಾವು ಈ ರೀತಿ ಸ್ಟ್ರೈಟ್ ಲೈನ್ಸ್ ಹಾಕಬೇಕಾದ್ರೆ ಸ್ವಲ್ಪ ಒಂದೊಂದು 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಹಾಕ್ಕೊಂಡೋದ್ರೂ ನಮ್ಗೆ ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ಬಟ್ ಈ ಥರ ಶೇಪ್ಸಲ್ಲಿ ಡಿಸೈನ್ಸಲ್ಲಿ ಮಾಡಬೇಕಾದ್ರೆ ನಾವು ಹತ್ತತ್ರ ಸ್ಟಿಚ್ ಮಾಡಬೇಕಾಗತ್ತೆ. ಗೊತ್ತಾಗಿದ್ದಲ್ಲ ಜರ್ದೋಸಿನ ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಇವಾಗ ಇದನ್ನೇ ಜರ್ದೋಸಿನ ಇವಾಗ ನಾವು ಕುಂದನ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕುಂದನ್ಸ್ನ ನಾನು ಆಲ್ರೆಡಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಕುಂದನ್ಸ್ನ ಕೆಳಗಡೆ ಭಾಗದಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಈ ರೀತಿ ಇವಾಗ ಇಲ್ಲಿ ಡ್ರಾ ಮಾಡಿದ್ದೀನಿ ನೋಡಿ, ಈ ಥರ ನಾವು ಕಂಟಿನ್ಯೂಸ್ ಆಗಿ ನಾವು ಕುಂದನ್ಸ್ನ ಜರ್ದೋಸಿನಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ಬೋದು. ಈ ರೀತಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕುಂದನ್ನ ನಾವು ಸ್ಟಿಚ್ ಮಾಡಿ ಆಮೇಲೆ ಅದೇ ಥರ ನೆಕ್ಸ್ಟ್ ಕುಂದನ್ಸ್ಗೆ ಹೋಗೋದು. ಇದು ತುಂಬ ಈಸಿ ಆಗಿರುತ್ತೆ. ನಾವು ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಕುಂದನ್ಸ್ ಎಲ್ಲ ಸ್ಟಿಚ್ ಆದಮೇಲೆ ಫೈನಲಾಗಿ ನಾವು ನಾಟ್ ಹಾಕ್ಕೊಂಡ್ರೆ ಆಗುತ್ತೆ. ಈಗ ಬನ್ನಿ ಇದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದರಲ್ಲೂ ಬೇರೆ ಏನು ಡಿಫ್ರೆಂಟ್ ಏನಿಲ್ಲ. ನಾವು ನಾರ್ಮಲಾಗಿ ಆವಾಗಲೇ ಯಾವ ರೀತಿ ನೋಡಿದ್ವೋ ಅದೇ ಥರನೇ ಸೇಮ್. ಬಟ್ ಏನಂದರೆ ನಾವು ಇದರಲ್ಲಿ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಹೋಗ್ತೀವಿ. ಒಂದು ಬ್ಯಾಕ್ ಸ್ಟಿಚ್ ಹಾಕ್ಕೊಂಬಿಡಿ. ನಾವು ತಿನ್ ಜರ್ದೋಸಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಡಿಫಿಕಲ್ಟ್ ಅನಿಸ್ಬೋದು. ಬಟ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ಎಲ್ಲ ಈಸಿ. ಈಗ ನಾನು ಇಲ್ಲಿ ತೊಗೊಂಡಿದ್ದು ಇಲ್ಲಿವರೆಗೂ ಬಂದಿದೆ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಜರ್ದೋಸಿನ ಲೋಡ್ ಮಾಡ್ಕೊಳ್ತಾ ಇದ್ದೀನಿ ನೀಡಲ್ಗೆ. ಈ ಥರ ನಾವು ಪದೇ ಪದೇ ನಾಟ್ ಹಾಕುವಂಥ ನೆಸೆಸಿಟಿ ಇರಲ್ಲ. ಈಗ ಒಂದು ಕುಂದನ್ ಸ್ಟಿಚ್ ಆದಮೇಲೆ ಇನ್ನೊಂದು ಕುಂದನ್ ಹತ್ರಕ್ಕೆ ಹಾಗೆ ನಾವು ಕಂಟಿನ್ಯೂಸ್ ಆಗಿ ತೊಗೊಂಡೋಗೋದು. ಈ ರಂಗೋಲಿ ಬಿಡಬೇಕಾದ್ರೆ ಎಳಿಯಾಗಿ ನಾವು ಬಿಡ್ತೀವಲ್ವ, ಆ ಥರನೇ ಇರುತ್ತೆ. ತುಂಬ ಈಸಿ. ಬಟ್ ಏನಂದರೆ ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು.
ಇಲ್ಲಿಗೆ ಬಂದ ತಕ್ಷಣ ನಾವು ಹಿಂಗೆ ಕ್ರಾಸ್ ಆಗಿ ತೊಗೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೇಮ್ ಮೆಥಡೇ ನಾನಿವಾಗ ಕಂಪ್ಲೀಟ್ ಕುಂದನ್ಸ್ನ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ. ನಾವು ಕುಂದನ್ ಸುತ್ತ ಈ ಥರ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ಬೋದು. ಸ್ಟ್ರೈಟ್ ಆಗಾದರೆ ಈ ಥರ ಕರ್ವ್ಸು ಮತ್ತು ಲೀಫ್ ಶೇಪ್ ಅಥವಾ ಮ್ಯಾಂಗೋ ಶೇಪಲ್ಲಿ ಈ ರೀತಿ ಸ್ಟಿಚ್ ಮಾಡ್ಬೋದು. ತುಂಬಾ ಈಸಿ, ಜೊತೆಗೆ ತುಂಬಾ ಪ್ರಾಕ್ಟೀಸ್ ಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಸ್ಟಿಚಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ಮತ್ತೆ ಬೇಕಾದರೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್. ಮತ್ತು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.